Kayaknya kan udah semua. Kan udah mana kan ada naik kan. Tama loh. ನಮ್ಮಿಬ್ಬರ ವಿಷಯ ಗೊತ್ತಿರದೆ ಆ ಮಂತ್ರಮತಿ ನಮ್ಮನ್ನು ಅಪರಿಸಿಕೊಂಡು ಅವರ ರೀತಿಯಲ್ಲಿ ಕೊಂಡೊಯ್ದ, ಅಂದ್ರೆ ಗರ್ಭಿಸಿಯೇ ಕೊಂಡೊಯ್ದ. ಆಮೇಲೆ ವಿಷಯ ತಿಳಿದು ಅವರೇ ಕೊಟ್ಟಿದ್ದಾರೆ. ನನ್ನನ್ನು ಮದುವೆಯಾಗಲಿಲ್ಲ. ಈ ಎಷ್ಟೇ ಹೇಳಿದರು ನಿನ್ನನ್ನು ವರಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ದೇಶಾವಳಿ ಬ್ರಾಹ್ಮಣ ಅಂತ ತಿಳ್ಕೊಂಡ್ಯಾ? ಅಂದ್ರೆ ಲೆಕ್ಕ ಹಾಕಿ ಎಂಟು ವರ್ಷ ಮಾಡ್ತಿದ್ದೆ. ಎಷ್ಟು ಕೊಡ್ಲಿಕ್ಕೆ ಉಂಟು? ಬರೋ ಪ್ರಶ್ನೆ ಇಲ್ಲ. ನನ್ನ ಪೂರ್ತಿ ಕೊಡ್ಲಿಕ್ಕೆ ಉಂಟು. ಯಾವಾಗ ಎಷ್ಟು ಕೊಡ್ಬೇಕು? ಯಾರ್ಯಾರಿಗೆ ಸಾಲ ಕೊಡ್ಕೊಂಡು ಹೋದ್ರೆ ನಾ ಲೆಕ್ಕ ಹಾಕುದಿಲ್ಲ. ಮತ್ತೆ ನಾ ಲೆಕ್ಕ ಹಾಕುದು ಮತ್ತೆ ಯಾರು ಸಾಲ ಕೊಡ್ತು? ಅವ್ರು ಕೊಡ್ತಾರೆ, ಇವ್ರು ಇಟ್ಕೊಳ್ಬಹುದಲ್ಲ. ಹಾಗಾಗಿ ಬರುವ ಸಾಧ್ಯ ಬಗ್ಗೆ ನಾನು ಲೆಕ್ಕ ಹಾಕುದು, ಸ್ವಲ್ಪ ಲೆಕ್ಕ ಹಾಕುದಿಲ್ಲ. ಬರುವ ಸಾಧ್ಯ ಬಗ್ಗೆ ಲೆಕ್ಕ ಹಾಕುದು. ಈಗ ಲೆಕ್ಕ ಹಾಕ್ತಿದ್ದದಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಚ್ಚರಿಕೆ. ನಮ್ಗೆ ಪರಂಪರೆಯಿಂದ ಉಂಟು ಜ್ಯೋತಿಷ್ಯ. ಒಂದೇ ಮಾತಾಡುದು, ನಮ್ಮ ಅಪ್ಪಯ್ಯ ಕೌಡೆ ಹಾಕುತ್ತಲ್ಲ, ಅಕ್ಕಿ ಹಾಕ್ತಿದ್ದೆ ಮಕ್ಕಳ ಮನೆ ಒಳಗಿನ ಅಕ್ಕಿ ಹಾಕುತ್ತ. ಶಾಸ್ತ್ರ ಒಂದು ಮನೆಯಲ್ಲಿ ಇಬ್ಬರು ಕೌಡೆ ಹಾಕಬಾರ್ದು. ಒಬ್ಬ ಕೌಡೆ ಹಾಕಿದ್ರೆ ಮತ್ತೊಬ್ಬ ಅಕ್ಕಿಯನ್ನು ಹಾಕೊಂಡು ಆ ಲೆಕ್ಕದ ಮೇಲೆ ಜ್ಯೋತಿಷ್ಯ ಹೇಳು. ಹಾಗೆ ಪರಂಪರೆ ಉಂಟು. ಮತ್ತೆ ಸತ್ಯಾಗ್ರಹ ಕೊಟ್ಟಾಗ ಒಂದೇ ಪ್ರಶ್ನೆ ಇಲ್ಲ. ನಾನು ಈಗ ನಮ್ದೋಡು ಆರೋಢ ಮತ್ತೆ ಸುವರ್ಣ
ತಾಂಬೂಲ ಎಲ್ಲಿವರೆಗೆ ಅಂದ್ರೆ ಅಷ್ಟಮಂಗಲಕ್ಕೆ ತರಬೇಕು ಹೋಗಿದ್ದೀರಾ? ನಾ ಹೋಗ್ಲಿ ಯಾಕೆ ಬರುವುದಿಲ್ಲ? ಅದು ಓದಲು ಸರಿ ಪ್ರಶ್ನೆ ಮುಂದುವರೆದಿಲ್ಲ ಕೇಳುವವರಿಗೂ ಅಷ್ಟೇ ಗೊತ್ತಿದೆ ಮುಂದುವರಿಲಿಲ್ಲ ಅಂತಂದ್ರೆ ಅವರು ಕುಳಿ ಕುಟುಂಬ ಸರ್ವನಾಶ ಆಗಿ ಹೋಗ್ತದೆ ಅದಕ್ಕೆ ಮನೇಲಿ ಹಾಕುದಿಲ್ಲ ಹೆಚ್ಚಾಗಿ ದೇವಸ್ಥಾನದಲ್ಲಿ ಹಾಕುದಿಲ್ಲ ನಾನು ಅಂತಲ್ಲ ಹಸ್ತ ಸಾಮಗ್ರಿ ತಗೊಂಡಿದ್ದೇನೆ ಈಗ ಕೈ ಕೆರೆಯೂ ಬೇಡ ಹಾಗೆ ಹೇಳ್ಬೇಕು ಕೆಲವು ಕೆಲವರು ಕೈಗಳು ಎಷ್ಟೋ ಕೆರೆ ಹೋದ ಕೈಗೆ ನಾನು ಹೇಳಿದ ಮೇಲೆ ಕೆಲವು ಕೆರೆ ಮುಗಿದಿತ್ತು ಎಲ್ಲಿ ಹಾಕೊಂಡು ಹೇಳ್ತೀರಾ? ಹಾಗಲ್ವಾ ನನ್ನ ಅನುಭವದಿಂದ ಇನ್ನು ಜ್ಞಾನ. ನಿಮಿತ್ತ ಮಾತ್ರದಿಂದ ಹೇಳ್ತೆ ಶುಕ್ಲಶಾಸ್ತ್ರ ಹೇಳ್ತೇನೆ ಮುಖ ನೋಡಿರ್ತೆ ಬೆನ್ನು ನೋಡಿರ್ತೆ ಇನ್ನು ನೋಡಿ ಎಂತಕ್ಕೂ ಬೇಡ ಹಾಗೆ ಹೇಳ್ತೆ ಮತ್ತು ಅಷ್ಟು ಯೋಗ್ಯತೆ ಇದ್ದವರು ಏನು ನೋಡುವುದಿಲ್ಲ. ಈಗ ಇವ್ರು ಸಿಗೋರೆಲ್ಲ ಯೋಗ್ಯತೆ ಇದ್ದವು ಮನೆ ಒಂದೇ ಕಡೆ ತಿಂದವ್ರಿಗೆ ಎಂತಕ್ಕೂ ಇಲ್ಲ ಯಾವ ಹೇಳಿಕೆ? ನಾನು ಆ ಮನೆಗೆಲ್ಲ ಹೋಗಿದ್ದು ಯಾರಿಗೆ ಕಲಿಯುತ್ತೆ ಅಲ್ಲ ಹೊಳೆ ಮನೆಗೆಲ್ಲ ವ್ಯವಹಾರ ನಾ ಹೇಳ್ಬೇಕಾ ಅಯ್ಯೋ ಊರು ತಿನ್ಲಿಕ್ಕೆ ಹೋದದ್ರಿಂದಲೇ ನಿಮ್ಗೆಲ್ಲ ಅಷ್ಟು ಬೇಡಿಕೆ ಕ್ರಮ ಮತ್ತೆ ಮನೆ ಊಟ ಎಂತ ಉಂಟ ಅಲ್ಲ ವಿಚಾರ ಇತ್ತು ಬೇಡಿಕೆ ಬೇಕು ನಾನು ಈ ವಿಷಯ ಹೇಳುತ್ತೆ ನೋಡು ಅವಳಿಗಾಕಿ ನಿನ್ನದಾಕಿ ಅವಳಿಗಾಗ ಅವಳು ನಿನ್ನಗಾಗ ಅವಳು ಊಟ ಮತ್ತೆ ತಾರಾಬಲ ಸತ್ಯ ಹೇಳ್ತೇನೆ ಗುರುಬಲ ಎಲ್ಲ ಈ ಉಂಟು ಒಂದು ಕ್ಷಣದ ಮೊದಲಿಲ್ಲ ಶನಿ ಉಂಟಲ್ಲ ಹೌದು ಶನಿ ವಿಚಾರ ಮಾಡ್ಕೊ ಅದು ಈಗ ಅಲ್ಲ ಅದು ನಿಮ್ಮ ಕುಟುಂಬದ ಮಕ್ಕಳಿಗೂ ಉಂಟು ಅವನು ಉಪದ್ರ ಹೆಚ್ಚು ಪ್ರಭಾವ ಉಂಟು. ಅನುಕೂಲ ಉಂಟಾ ನಾವು ಮನುಷ್ಯ ಮಾಡಿದ್ರೆ ಏನು ಮಾಡುತ್ತ ಯಾವ ರೂಪದಲ್ಲಿ ಬರ್ತಾನೆ ಹೇಳಿರ್ತಾರೆ. ಈ ಒಂದು ಕೆಲಸ ಮಾಡುವ ನೀವಿಬ್ರು ಒಪ್ಪಿ ಮದುವೆ ಆದ್ರೆ ಆದರ್ಶ ದಂಪತಿಗಳಾಗ್ತಾರೆ ನಿಮ್ಮ ಮಾತಿನ ಮೇಲೆ ಅಪಾರವಾದ ಗೌರವ ಉಂಟು ನನಗೆ. ಆದರೆ ಯಾವುದೇ ಕಾರಣಕ್ಕೂ ಎಷ್ಟು ಹೇಳಿದರು ಅವರನ್ನು ನಾನು ಮನಮೆಚ್ಚಿ ಉಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇವರು ಮಾಡಿರುವಂತಹ ಕಾರ್ಯ ಏನು ನನ್ನನ್ನೇ ಮದುವೆಯಾಗ್ತೇನೆ ಎನ್ನುವುದಾಗಿ ಹೋಗಿ ಆ ಭೀಷ್ಮನ ಕರುಣೆಯ ಕೇಳು ಪರನ ನಂಬಿಕೆ ಪ್ರಮಾಣ ಪವಿತ್ರವಾದ ಗಂಗೆಯ ಮೇಲೆ ವಿಶ್ವನಾಥನ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ಪರಿಶುದ್ಧನು ಪರಿಶುದ್ಧನು ಯಾರೋ ನೋಡು ಅದೆಲ್ಲ ಇನ್ನೊಬ್ರು ಹೇಳಿಕೆಯಲ್ಲಿ ಆಗುವಂತ ವ್ಯವಹಾರ ಅಲ್ಲ. ಒಬ್ರು ಹೇಳಿದ್ರಿಂದ ವಿಚಾರ ಆಗ್ತಾರ ಸುಮ್ಮನೆ ಯಥಾರ್ಥಕ್ಕೆ ನನಗೆ ನಮ್ಮ ಮನಸ್ಸು ಮಾಡಿ ನಿಂತರೆ ಅವನು ಉಸಿರಾಡ್ಲಿಕ್ಕಿಲ್ಲ ಅವನ ಬಾಯಿ ಮುಚ್ಚಿಸ್ಬಿಡ್ತಿದ್ದೆ. ಅವನು ಕುತ್ತಿ ಉಂಟಲ್ಲ ಮನೆ ಏನು ಕಿರಿಸ್ತ ಮಾತಾಡುತ್ತ ಹೋಗ್ಲಿ ನಾವಿಲ್ಲಿ ಇನ್ನೂ ಬೇಡ. ನಾನು ನನಗೆ ಮತ್ತೆ ಅನಿಸಿದೆ ಈಗಲ್ಲ ಈ ಪರಿಸ್ಥಿತಿ ನಾವು ಇಷ್ಟೊತ್ತು ನಿಂತದ್ದೇ ತಪ್ಪು. ಹಾಗೆ ಹೇಳ್ತೀವಿ ಅಲ್ಲ ಹಾಗಂತ ಎದ್ಕೊಂಡು ಹೋದ್ರು ಅಂತಂತವೆ ಅದು ಅಪವಾದ ಬರ್ತದೆ ಇಷ್ಟೊಂದು ಕಷ್ಟದಿದ್ದೆ. ನಾನು ಈಗ ಒಂದೇ ಮಾತಾಡ್ತಾ ಇದ್ದೇವೆ ಅಲ್ಲ ವ್ಯವಹಾರ ಮುಗಿಸುವ 1 ಲಕ್ಷ ಕೊಡ್ತಾ ಹೇಳಿಕೆ Oh
ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಬಿಡ್ತಾ ಇದ್ದೇನೆ. ನಿಮಗಷ್ಟು ಚರಿತ್ರ ಇದ್ದರೆ ನಮ್ಮೊಂದಿಗೆ ಬಂದರೆ ನೀವು ಕುಳಿತು ತಿನ್ನುವಷ್ಟನ್ನು ನಾನು ಕೊಟ್ಟಿದ್ದೇನೆ. ಅವಳ ಮಾತನ್ನು ಕೇಳಿ ಕಾರ ಕೂಟ ಹಾಗೆ ಹೀಗೆ ಸುಳಿಯೋದು ಜಗತ್ತೀರಾ? ಆದರೂ ಬ್ರಾಹ್ಮಣರು ಹೀಗೆಲ್ಲ ಮಾಡಿದೆ. ಸಾಕಲ್ಲ ಅವನು ಹೇಳಿದ ಕೇಳಿದೆ ಮತ್ತೆ ಪಾಪ ಅವನು ತಿರುಗಿ ಬಂದಿಲ್ಲ ಅಂದ್ರೆ ಅವನ ಅರಮನೆ ಹತ್ತಿರ ಉಂಟಲ್ಲ ಅದಕ್ಕೆ ಕಿರಿಕಿರಿ ಕೊಟ್ಟ ಹತ್ತಿರ ಭವಿಷ್ಯ ಇವತ್ತು ಭಯಂಕರ ಅವನು ಪ್ರವೇಶವೇ ಇರ್ತಾಯಿಲ್ಲ. ಅಲ್ಲದೆ ಹೋದ ಕಿಡಿಕೊಟ್ಟ ಅಲ್ಲ ಮಾಡಿದ್ದೆ ಹೇಳುತ್ತೋದು ನಿಮ್ಮ ಕಷ್ಟಪಡ್ತಾನೆ ಇದ್ದರೆ ಒಂದು ಮಾತು ಹೇಳಿದ್ರೆ ಎಷ್ಟು ಜನ ಇಂಥ ದೊಡ್ಡವರು ನೋಡಲಿಲ್ಲ. ಪಾಪ ಕೇಳಿದ್ರು ಕೆಲವು ಸಲ ಕೊಡುವುದಿಲ್ಲ ಅಂಥದ್ರಲ್ಲಿ ನೀವು ಈ ಮಾತು ಹೋದ್ಮೇಲೆ ಹೋಗ್ಲಿ ಅದಲ್ಲ. ಈಗ ವಿಷಯ ಗೊತ್ತಿಲ್ಲ ರಾಜ್ಯದ ಒಟ್ಟಿಗೆ ನೋಡಿ ಹೇಳಿದ್ರೆ ಪುಣ್ಯಾತ್ಮಗೂ ಒಂದು ಹುಡುಗ ನೀರು ಒಂದು ಉಂಟು. ನಿನ್ನ ಒಟ್ಟಿಗೆ ಬಂದು ನನ್ನ ಸ್ಥಿತಿ ಹಾಗಾಯ್ತು. ನೀವು ಬ್ರಾಹ್ಮಣರು ದೊಡ್ಡ ಮಾತಾಡಿದ ಬ್ರಾಹ್ಮಣರಿಗೆ ಉಪಯೋಗಿಸಿ ಹೇಳ್ಕೊಂಡು ಹೋದವ ಯಥಾರ್ಥಕ್ಕೆ ನಾನು ನಿನ್ನಲ್ಲಿ ಹಣ ಕೇಳಿದ್ದೇನ ಅಸಂತುಷ್ಟೋ ದ್ವಿಜಾನಷ್ಟ ಸಂತುಷ್ಟೋ ಯೋಪಾರ್ಥ ಅಂತ ಬ್ರಾಹ್ಮಣನಾದವ ಹಣ ಕೇಳಬಾರ್ದು. ಯಾವುದಕ್ಕೆ ಕಾರ್ಯಕ್ರಮ ಮಾಡಿಕೊಂಡು ಇಷ್ಟು ಕೊಡಬೇಕು ಅಂತ ಅವ್ರು ಕೇಳಬಾರ್ದು ಅಂತಿತ್ತು. ಹಾಗಂತ ಬ್ರಾಹ್ಮಣರಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟು ಕೈ ಕೊಟ್ಟರೆ ಕೇಳಬಾರ್ದು ಎಲ್ಲೂ ಶಾಸ್ತ್ರದಲ್ಲಿಲ್ಲ. ಅದು ಅವನತ್ರ ವಾದ ಮಾಡ್ಕೊಂಡು ಗೊತ್ತಿದ್ದೆ ಎಂತ ಮಾತಾಡ್ತೀವಿ ನಾವು ಹೋಗ ಅನುಮಾನ ಇದ್ದು ಭೀಷ್ಮಂತ್ರ ಕೇಳ್ಕೊಬ ಹೇಳ್ತಿದ್ದೆ ನಾನು. ಇದು ನನ್ನ ಗ್ರಾಚಾರ ಸರಿ ಇಲ್ಲ. ನಿಮ್ಮ ಗ್ರಾಚಾರ ಇಲ್ಲಿಂದ ಒಟ್ಟಿಗೆ ಬಂದು ನಮ್ಗಾಯ್ತು. ಈಗ ನನ್ನಿಂದ ನಿಮಗೂ ಅವಮಾನವಾಯಿತು. ಹೌದು ಏನು ನಾನು ಮಾತಾಡಿದ್ದು ಸೌಭಕ್ಕೆ ಮುಟ್ಟಿದ ಭಕ್ಷಣ 1 ಲಕ್ಷ. ನನಗೆ ವಿಶ್ವಾಸ ಇತ್ತು ಸೌಭಕ್ಕೆ ಸೇರಿದ ಮೇಲೆ ನನ್ನ ಸಾಲು ನನ್ನ ಮದುವೆಯಾಗುತ್ತಾನೆ. ಮದುವೆಯಾದ ಬಳಿಕ ಇಲ್ಲಿಗೆ ಮಹಾರಾಣಿ ನಾನು ಆಗ್ತೇನೆ. ಮಹಾರಾಣಿ ಆದ ಬಳಿಕ ಒಂದೇನು 10 ಲಕ್ಷ ಕೊಟ್ಟೇನೆ ಮತ್ತು ವಿಶ್ವಾಸದಲ್ಲಿ ಆಡಿದೆ. ಮಂತ್ರಿ ಪದವಿಗೆ ಆಯ್ಕೆ ಆದ್ರೆ ಇಲ್ಲೇ ಹೋಗುವ ಅಪ್ಪ ಇದ್ದದ್ದು ಇದೀಗಂತೂ ಕಳ್ಕೊಳ್ಳದೆ ಬಿಟ್ಟರೆ ಮೇಲೆ ಗೊತ್ತಿಲ್ಲ. ನಮ್ಮದು ಹಾಗೆಯ ಹಿಂದೆ ಹೋದ್ರೆ ಅಕ್ಕಿ ಪಟ್ಟೆ ಇದೆ ಇಲ್ಲದು ಮುಟ್ಟ ತಪ್ಪು ಗೊತ್ತಿಲ್ಲ. ಆಗ ನಾನೊಬ್ಬರು ಕ್ಷಾತ್ರಿಯೇ. ಆಡಿದ ಮಾತನ್ನ ಯಾವತ್ತೂ ತಪ್ಪಲಾರೆ. ಅದು ನೆನಪಿಟ್ಕೊ.
ಕೊಡುವುದಕ್ಕೆ ಹಣ ಇದೆ ಇಲ್ಲ, ಹಾ ಆದರೆ ಹಾ ಹಣದ ಮೂಲ ನನ್ನಲ್ಲಿ ಉಂಟು ಸ್ವಾಮಿ. ಇಲ್ಲ ಹೌದು, ಅಂದ್ರೆ ನನ್ನಪ್ಪ ಹಾ ನನ್ನನ್ನು ವಧುವಾಗಿ ನಿಲ್ಲಿಸುವ ಕಾಲಕ್ಕೆ ಮೈ ತುಂಬ ಒಡವೆ ಹೇಳಿಬಿಟ್ಟು ನನ್ನಪ್ಪ ಅಂತಲ್ಲ, ಲೋಕದ ಎಲ್ಲ ಅಪ್ಪಂದಿರು ಹಾಗೆ ತಾನೆ. ಬಡವನೇ ಆಗಲಿ ಸಾಲ ಮಾಡಿ ಆದರೂ ತನ್ನ ಮಗಳಿಗೆ ಬಂಗಾರವನ್ನು ಕೊಡಿಸ್ತಾನೆ. ಕಾರಣ ಏನು? ಚಂದ ಕಾಣಬೇಕು ಅಂತ ಅಲ್ಲ, ತನ್ನ ಮಗಳ ಅನಿವಾರ್ಯತೆಯಲ್ಲಿ ನಾನು ಕೊಟ್ಟ ಆಭರಣವಾದರೂ ಸಹಾಯವಾಗಲಿ ಅಂತ ಸ್ವಾಮಿ. ಅವಳಿಗೊಂದು ಆಪತ್ತು ಧನ ಆಗಲಿ. ಮದುವೆ ಯೋಗ ನನಗಿಲ್ಲ ಬಹುಶಃ. 1 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಬೆಲೆ ಬಾಳುವಂತಹ ಹಾರ ಇದೆ. ಈ ಹಾರವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ನಾನು ಆಡಿದ ಮಾತನ್ನು ನೀವು ಉಳಿಸಿಕೊಳ್ಳಬೇಕು ಸ್ವಾಮಿ. ಅಥವಾ ಇದ್ದಾರೆ ತಾನೆ, ಹೌದೇ ನಿಮ್ಮ ಮಗಳಿಗೆ ಈ ಹಾರವನ್ನು ತೊಡಿಸಿ ದಾರೆ ಎನ್ನುವ ಕಾಲಕ್ಕೆ ಒಮ್ಮೆ ಅಮ್ಮೆ ನೆನಪು ಮಾಡಿಕೊಳ್ಳಿ ಸ್ವಾಮಿ. ಈ ಜನ್ಮದಲ್ಲಿ ಯಾರದೇ ಇದ್ರು ಬರು ಜನ್ಮದಲ್ಲಿ ಅವರ ಮದುವೆ ಎಂಬಂತ ಸಂಸ್ಕಾರ ನನಗೆ ಸಿಕ್ಕೀತು. ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿಬಿಡಿ. ಯಾವ ಹೆಣ್ಣು ಮಕ್ಕಳು ಅವರವರೇ ಗಂಡನ್ನು ನೋಡಿಕೊಳ್ಳುವ ಹಾಗೆ ನೋಡಿಕೊಂಡ್ರೆ ಅಮ್ಮೆಯ ಬದುಕಿನಂತೆ ನಿಮ್ಮ ಬದುಕು ಆಗ್ತದೆ ಅಂತ ಹೇಳಿಬಿಡಿ ಸ್ವಾಮಿ. ಅದಕ್ಕೆ ಈ ಅಂಬೆ ಆಭರಣ ಸಾಕ್ಷಿಯನ್ನು ಕೊಡ್ಬೇಕಾ? ಸಾಕ್ಷಿಯನ್ನು ಬೇಡ, ನಮ್ಮ ಪ್ರೀತಿಯನ್ನು ಕೊಡಬೇಕು. ಅಂಬೆ ಜನ್ಮ ಜನ್ಮಾಂತರದ ಪುಣ್ಯದ ವಿಶೇಷತೆಯಿಂದ ಶ್ರೇಷ್ಠ ಜನ್ಮವಾದ ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ ಅನ್ನೋದೊಂದು ಭಾವನೆ ಇತ್ತು. ಬ್ರಾಹ್ಮಣನಾಗಿ ಹುಟ್ಟಿ ಪುಣ್ಯ ಮಾಡಿದ್ದೆ ಬಿಟ್ಟರೆ ಸುಖಪಟ್ಟಿದ್ದಲ್ಲ. ಯಾಕೆಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಇನ್ನೊಂದು ಮಾತು ಉಂಟು. ಬ್ರಾಹ್ಮಣನ ಶ್ರೇಷ್ಠತೆ ಗುರುತಿಸುವುದು ಯಾವುದರಲ್ಲಿ? ಅವನ ಗುಣ, ವಿದ್ಯೆ, ಯೋಗ್ಯತೆಯಿಂದ. ಅನುಷ್ಠಾನಕ್ಕೆ ನಾನು ಬೇಕು ಇಲ್ಲ ಅಂತಲ್ಲ, ಆದರೆ ಅಷ್ಟಕ್ಕಾಗಿ ನಾನು ಪುಣ್ಯ ಮಾಡಿದ್ದೆ ಬಿಟ್ಟರೆ ಮತ್ತೆ ಹೆಚ್ಚಿಗೆ ಪುಣ್ಯ ಮಾಡಲಿಲ್ಲ ಎನ್ನುವುದು ಈ ಜನ್ಮ ನನಗೂ ಸಾಕ್ಷಿ ಆಯಿತು. ಈಗ ನೀವು ಹೇಳ್ತಾ ಇದ್ದಿ ನನ್ನ ಜೀವನ ಪಟ್ಟರೆ ನಿಮ್ಮ ಮಗಳ ಜೀವನ ಆದರೂ ಪಾವನ ಆಗಲಿ, ಈ ಆಭರಣ ತಗೊಂಡೋಗಿ ಅಂತ ಹೇಳ್ತೀಯಲ್ಲ, ಎಂತ ಒಳ್ಳೆ ಚಪಲೆ, ಚಂಚಲೆ, ಚಾಕುಮತಿ, ಚಾರುಚೀಲೆ, ಶೀಲೆ, ಸುಶೀಲೆ, ಹೀಗೆ ಹೆಣ್ಣನ್ನು ಒದಗಿಸಿ ಎಲ್ಲ ಗುಣವನ್ನು ನಾನು ನಿಮ್ಮಲ್ಲಿ ಕಂಡಿದ್ದೇನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದೊಂದು ಸಂದರ್ಭದಲ್ಲಿ ನೀನು ನಗಾಡಿಕೊಂಡು ಮಾತಾಡ್ತಿ, ಮತ್ತೊಂದು ಸಂದರ್ಭದಲ್ಲಿ ಕಟುವಾಗಿ ಮಾತಾಡ್ತಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೈ ಮುಟ್ಟುವಂತ, ಕೈ ಮುಟ್ಟುವಂತ ಸಂದರ್ಭ ಬಂತು ಅಂತಾದ್ರೆ ಅವನನ್ನು ಬಿಟ್ಟು ಮತ್ತೊಬ್ಬರನ್ನು ಕಣ್ಣೆಟ್ಟು ನೋಡುವವರಲ್ಲ. ಮಹಾಪತಿವ್ರತೆ ಎನ್ನುವ ರೀತಿಯಲ್ಲಿ ಹೇಳ್ತೀನಿ. ನಿಜವಾಗ್ಲೂ ನಿನ್ನ ಆ ಚಿತ್ತತನ, ನಿನ್ನ ಮನಸ್ಸು ಒಳ್ಳೆಯದಕ್ಕೆ ಹಾಗಂತ ಸಾವ ತಪ್ಪಿಟ್ಟು ಉಂಟಲ್ಲ ನಿನ್ನ ಭಾಗ್ಯ. ಯಾಕೆಂದ್ರೆ ಮುಂದೆ ಅಂಥವ್ರ ಒಟ್ಟಿಗೆ ಜೀವನ ಹೇಳಿದ್ರು ನರಕಾಗ್ತಿತ್ತು. ಇಲ್ಲ ಅಂತಾದ್ರಿಂದ ಪವಿತ್ರ ಪ್ರೇಮ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಸಂಬಂಧ ಯಾಕೆಂಬ ಪ್ರಶ್ನೆ ಬರುವುದಿಲ್ವ? ಸಾಲ್ವ ತಪ್ಪು ಮಾಡಿದ್ದಾನೋ, ಭೀಷ್ಮ ತಪ್ಪು ಮಾಡಿದ್ದಾನೋ ಎನ್ನುವುದು ಪ್ರಶ್ನೆಯೇ ಅಲ್ಲ. ಒಬ್ಬ ಬ್ರಾಹ್ಮಣನಾಗಿ ನಾನು ತಪ್ಪು ಮಾಡಿದೆ. 1 ಲಕ್ಷ ನಾನು ಕೇಳಿದ್ರಿಂದ ಯಥಾರ್ಥಕ್ಕೆ ನೀನು ಆ ಕಾರಣಕ್ಕಾಗಿ ಕೊಡ್ತೆ ಅಂತ ಹೇಳಿದ್ದಲ್ಲ. ಅವ ಅಷ್ಟೊತ್ತಿಗೆ ಬಂದವು ಹೇಳಿದ್ದೆ ಅಂತದ್ದು. ಸುರನದಿ ಸುಖಗೆ ಭೀಷ್ಮ ಕೊಡು ಹಾಲಿದೆ ಎಂಬುದು ಬಲವತ್ತೆಯಾಗ್ತದೆ. ನಿನ್ನ ಜೀವನದ ಆ ಚುಕ್ಕೆಗೆ ಶ್ರೇಷ್ಠ ವರ್ಣೀನಾದಂತ ನಾನು ಕಾರಣನಾದಂತ ನನಗೆ ನೋವು. ಆ ಬಂಗಾರ ನನಗೆ ಬೇಡ. ನನ್ನ ಮಕ್ಕಳ ಹಣೆ ಮೇಲೆ ಮದುವೆ ಯೋಗ ಇದ್ರೆ ಆಗಲಿ, ನಾನು ಬರ್ತೇನೆ ಅಂದ್ರೆ ಯಥಾರ್ಥಕ್ಕೆ ಅಂತೆ ಇವತ್ತು ಹೇಳ್ತಿದ್ದೆ ಕೇಳು. ನೀ ಏನು ಮಾಡಿದ್ರು? ನೀ ನನ್ನ ಒಟ್ಟಿಗೆ ಬರಲೇಬೇಕು. ಬರ್ತೇನೆ ಅಲ್ಲ, ಕರ್ಕ ಬಂದದನ್ನ ನಾನು ಇತ್ಯರ್ಥ ಆಗಲಿಲ್ಲ. ಮುಖ್ಯಮನೆ ಅಂತ ಹೇಳಿದ್ರು. ನಿಜವಾಗಿ ನೀನು